ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವ ಸಕ್ರಿ ರೇಟ್ ಇಷ್ಟಾಕ್ ಹೆಚ್ಚಾಗೈತೆ ಮತ್ತ ಕಬ್ಬಿನ ರೇಟ್ ಇನ್ನಾದ್ರೂ ಅಷ್ಟೇ ಯಾಕೈತಿ ಅಂತೇಳಿ ಸ್ವಲ್ಪ ಯೋಚನೆ ಮಾಡೋಣ. ನೋಡ್ರ, ಈಗ ಸಕ್ರಿ ರೇಟ್ 50 ರೂಪಾಯಿ ಇದ್ದಾಗ ನಾವ ಹೋರಾಟ ಮಾಡಿ ತಗೊಂಡಿದ್ದ 3,300 ರೂಪಾಯಿ. ಈಗ ಸಕ್ರಿ ರೇಟ್ ಬರೀ 15 ದಿನದಾಗ 20ರಿಂದ 25 ರೂಪಾಯಿ ಹೆಚ್ಚಾಗೈತಿ. ನಮಗ್ ಇನ್ನಾದ್ರೂ ಎಷ್ಟೈತೆ ಇದು ಕಬ್ಬಿನ ರೇಟ 3,300 ಐತಿ. ನಾವು ಹೋರಾಟ ಮಾಡಿ ನಾವು ರೈತರು ಏನಿರೋದು ನಮಗ ಕಬ್ಬಿನ ಬಿಲ್ ಹೆಚ್ಚ ಮಾಡ್ಬೇಕಂತೇಳಿ ನಾವು 15ರಿಂದ 20 ದಿನ ಗುರ್ಲಾಪುರ ಕ್ರಾಸ್ದಾಗ ಕುಂತ ಹೋರಾಟ ಮಾಡ್ಬೇಕು. ಅಂದ್ರ ನಮ್ ಕಬ್ಬಿನ ರೇಟ್ ಹೆಚ್ಚಾಕೈತಿ, ಮತ್ ಇನ್ನೂ ಬೇರೆ ತರದ್ದು ರೇಟ್ ಹೆಚ್ಚಾಕೈತಿ. ಬರೀ ಹೋರಾಟ ಮಾಡ್ಬೇಕು, ಪ್ರತಿಯೊಂದಕ್ಕೂ ಹೋರಾಟ ಮಾಡ್ಬೇಕು. ಆದ್ರೆ ಇವ್ರ ಬರೇ ಆ ಸಕ್ರಿಗಿ ಯಾರನ್ನ ಕೇಳಲ್ಲ, ಹೇಳಿಲ್ಲ, ದಾಡ್ 15ರಿಂದ 20 ರೂಪಾಯಿ ಹೆಚ್ಚು ಮಾಡಿಬಿಟ್ರ. ಎಲ್ಲಿತಿ ಕಬ್ಬಿನ ರೇಟ್? ಎಲ್ಲಿ ತಂಗಾರ? ಅವಾಗನಷ್ಟು ಕೊಡವ್ರ, ಈಗ ಕೊಡ್ರಲ್ಲ ಕಬ್ಬಿನ ರೇಟ್. ಆ ಕಬ್ಬು ಬೆಳಿಬೇಕ್ರ ಏನ್ ತ್ರಾಸ ಆಕೈತಿ ಗೊತ್ತೈತಿ ನಿಮ್ಗ? ಅದ ಬೆಳಗ್ಗೆ ಕತ್ತಲ್ದಾಗ ನೀರ್ ಹಾಸ್ಬೇಕ, ಗೊಬ್ಬರ ಒಗಿಬೇಕ, ಯೂರಿಯಾ DAP ನೀರ್, ಕಬ್ಬಿನ ಕಸ ತೆಗಿಸ್ಬೇಕ, ಕಬ್ಬಿನ ಕಸದ ಎಣ್ಣಿ ಬಿಡ್ಬೇಕ, ಡೊಣ್ ಹುಳದ ಎಣ್ಣಿ ಬಿಡ್ಬೇಕ, ಇನ್ನ ಏನೇನದಾವ ಕಬ್ಬು ರೆಡಿ ಮಾಡ್ಬೇಕಂದ್ರ ಒಬ್ಬ ರೈತ ಕಷ್ಟಗಳ. ಇಷ್ಟೆಲ್ಲ ಆದ್ರೂ ನೀವ ಈಗ ಇನ್ನಾದ್ರೂ ಕಬ್ಬಿನ ಬಿಲ್ಲು ಅಷ್ಟ ಐತೆ, ಮತ್ತ ಸಕ್ರಿ ರೇಟ್ ನೋಡ್ರಿ ಮತ್ ಹಂಗ ದಾಡ್ ಏರ ಐತೆ. ಈಗ ಏನಾರ ನೀವು ಕಬ್ಬಿನ ಬಿಲ್ ಹೆಚ್ಚ ಮಾಡ್ಲಿಕ್ಕಂದ್ರ ನಮ್ದ ಏನಿಲ್ಲ, ಡೈರೆಕ್ಟ್ ಗಾಣದವ್ರಂತಿ ಕಬ್ಬಿಂದ ಅವ್ರಿಗೆ ಬೆಲ್ಲ ತಯಾರು ಮಾಡಕ್ ಕಬ್ಬು ಬೇಕ, ಅದಕ್ಕ ಅವ್ರನ್ನ ಎಷ್ಟ ಹೇಳ್ತು ಅಷ್ಟ ಕೊಡ್ತಾರ. ಅವ್ರಿಗೆ ಕಳಿಸುದಂದ್ರ ನೆಕ್ಸ್ಟ್ ನಿಮ್ಗ ಹೊರತು ಬೀಳುದ. ಹೆಂಗಂದ್ರ ಸಕ್ರಿ ತಯಾರಾಗಕ್ ಕಬ್ಬು ಹೋಗುದಿಲ್ಲ. ಈಗ ಮತ್ ಕಬ್ಬಿನ ರೇಟ್ ಯಾಕ ಇನ್ನಾರು ಕಮ್ಮಿ ಐತಂದ್ರ, ಕಬ್ಬಿನ ರೇಟ್ ಎಥನಾಲ್ ತಯಾರ ಮಾಡಕ್ ಏನ್ ಕಬ್ಬು ಒಯ್ತಾರಲ್ಲ, ಇದ್ರಿಂದ ಪೆಟ್ರೋಲ್ ರೇಟ್ ಕಮ್ಮಿ ಮಾಡ್ಬೇಕಂತ ಹೇಳಿ ಸರ್ಕಾರದವ್ರು ಯೋಚನೆ ಮಾಡ್ರಿ. ಅದ್ ಸಕ್ರಿ ರೇಟ್ ಒಮ್ಮಿಕೆ ಹೆಚ್ಚಾಗ್ಬಿಟ್ಟೈತಿ. ಈಗ ಏನಿಲ್ಲ, ನಮಗ್ ಏನ್ ಬೇಕ, ಕಬ್ಬಿನ ಬಿಲ್ ಹೆಚ್ಚಾಗ್ಲಿಕ್ಕಂದ್ರ ನಾವ್ ಕಬ್ಬು ನಿಮಗ್ ಕಳ್ಸುದಿಲ್ಲ. ಗಾಣಗಳದಾವ, ಒಂದೊಂದ್ ಎಕರೆ ಲಾಸ್ ಆದ್ರೂ ಪರವಾಗಿಲ್ಲ, ಸ್ವಂತ ಗಾಣ ಆಲದ ಮಣಿಯನ್ನ ತಯಾರು ಮಾಡಿ ನಾವ ಬೆಲ್ಲ ತಯಾರು ಮಾಡಿ ಮಾರ್ಕೆಟ್ಗೆ ಬಿಟ್ಟು ಅಂದ್ರ ನಮ್ದು ಏನ್ ಬೆಲೆ ಇರ್ತೈತಿಲ್ಲ ಅದ ನಮಗ್ ಸಿಕ್ತೈತಿ, ಮತ್ತ ಅದ್ರದ್ ಬೆಲ್ಲದ ಲಾಭ ನಮ್ಗ ಆಕೈತಿ. ಇದೆಲ್ಲಾ ನಾವ್ ಯಾಕೆ ಮಾಡುದಿಲ್ಲ ಅಂದ್ರ ನಮ್ಗ ಸಾಕಷ್ಟ, ನಮ್ಗೆ ಎಷ್ಟ್ ಬೇಕ ಅಟ್ಟ ಸಾಕ, ಸುಮ್ಮ ಐತಿಹಾಸಿಕ ಪಡಬಾರ್ದು ಅಂತೇಳಿ ನಾವು ರೈತರು ವಿಚಾರ ಮಾಡ್ತೇವ್. ಆದ್ರೆ ನೀವ ಅದನ್ನ ಏನು ಯೋಚನೆ ಮಾಡಲ್ದನ ಅವ್ರ ಏನಾರ ಮಾಡೋರಕ್ಕ ನಾವು ಅವ್ರನ್ನ ಕೇಳಂಗಿಲ್ಲ ಹೇಳಂಗಿಲ್ಲ ಅಂತ ಹೇಳ್ತಾರ. ಏನಿಲ್ಲ, ಆದಷ್ಟು ಬೇಗ ಪ್ರಹ್ಲಾದ್ ಜೋಶಿ ಅವ್ರ, ನೀವ್ ಏನಾರ ಕರೆಕ್ಟ್ ಸಕ್ಕರೆ ಬೆಲೆ ಹೆಂಗ್ ನಿಗದಿ ಮಾಡಿಲ್ಲ ಹಂಗ ಕಬ್ಬಿನ ಬೆಲೆ ಕರೆಕ್ಟ್ ಆಗಿ ನಿಗದಿ ಮಾಡ್ರಿ ಅಂದ್ರ ಅಷ್ಟ ನೀವು ಇದ್ರೊಳಗಿರ್ತೀರಿ. ಇಲ್ಲಂದ್ರ ನಿಮ್ಮನ್ನ ತಳಗಿಳಿಸಿ ಏನ್ ಮಾಡ್ಬೇಕಲ್ಲ ನಮ್ ರೈತರು ಮಾಡೇ ಮಾಡ್ತಾರ. ಆದಷ್ಟು ಬೇಗ ಕಬ್ಬಿನ ರೇಟ್ ಹೆಚ್ಚ ಮಾಡ್ರಿ. ನಿಮ್ ಮನಿ ಮುತ್ತಿಗೆನ್ ಹಾಕುದಿಲ್ಲ. ಸುನಪ್ಪನ ಮತ್ತ ಶಶಿಕಾಂತ್ ಗುರುಜಿಗಳ ಹೇಳಿದಾರ, 25 ಲಕ್ಷ ಮಂದಿ ಕೂಡಿ ಗುರ್ಲಾಪುರ ಕ್ರಾಸ್ದಾಗ ಹೋರಾಟ ನಡೀತೈತಿ. ಅದಕ್ಕೆ ದೊಡ್ಡ ಪ್ರಮಾಣದಾಗ ಹೋರಾಟ ಅಲ್ಲೇ ಗುರ್ಲಾಪುರ ಕ್ರಾಸ್ದಾಗ ನಡೀತಿ ಅಂತ. ಅಷ್ಟ್ರಾಗ ನೀವು ಏನಾರ ಕಬ್ಬಿನ ಬಿಲ್ ಹೆಚ್ಚ ಮಾಡುವಂತ ಕೆಲಸ ಮಾಡ್ರಿ, ಅಲ್ಲೇ ಬಂದ್ ಆಗ್ತೈತಿ ಅದ ಹೋರಾಟ. ಇಲ್ಲಂದ್ರ ಅದ ಏನ್ ಆಗ್ಬೇಕಲ್ಲ, ನಮ್ದ ವಾಸಲನ ಹೀರ ಅನ್ನ ಚುನಪ್ಪನಂತು 5,000 ರೂಪಾಯಿ ಫಿಕ್ಸ್ ಮಾಡ್ಬೇಕಂತೇಳಿ. ಆದ್ರ ಏನೇನೋ ಆಗಿ ಅದಷ್ಟಕ್ಕೆ ಬಂದೈತಿ 3,300 ರೂಪಾಯಿಗೆ. ಈಗ ಹೆಂಗಿದ್ರು ಸಕ್ರಿ ರೇಟು ಹೆಚ್ಚಾಗೈತಿ, ಪೆಟ್ರೋಲ್ ರೇಟು ಹೆಚ್ಚಾಗೈತಿ, ನಮ್ ಕಬ್ಬಿನ ರೇಟು ಹೆಚ್ಚು ಮಾಡಿಬಿಡ್ರಿ, ಮುಗ್ದ ಹೊಕ್ಕೈತಿ. ಅವಾಗ ಬೇರೆ ಏನೈತಿ? ಈಗ ಸಕ್ರಿ ರೇಟ್ ಹೆಂಗ 15 ದಿನದಾಗ ದಾಡ್ 20ರಿಂದ 25 ರೂಪಾಯಿ ಹೆಂಗ್ ಹೆಚ್ಚು ಮಾಡಿರ್ಲ, ಹಂಗ ನಮ್ದು ರೇಟ್ 3,000 ಇದ್ದದ್ದು 5,000 ಮಾಡ್ರಿ, ಟನ್ನಿಗೆ 5,000 ಮಾಡ್ರಿ, ನಡೀತಿ. ಮತ್ತ ಇಲ್ಲ ನಾವು ನಿಮ್ದ ಸಕ್ರಿಗ್ ಹೆಂಗ ಕಿಲೋಕ 70 ರೂಪಾಯಿ ಐತ್ಲ, ಹಂಗ ನಿಮ್ದು ಕಬ್ಬಿಗೂ ಕಿಲೋಕ 70 ರೂಪಾಯಿ ತಗೋತಂದ್ರ ತಗೋರಿ, ನಮಗೇನ್ ಫರಕ್ ಬೀಳುದಿಲ್ಲ. 70 ರೂಪಾಯಿ ಬೇಡ ನಮಗ 60 ರೂಪಾಯಿ ತಗೋರಿ. ಅದಕ್ಕೆ 10 ರೂಪಾಯಿ ಕಮ್ಮಿ ಮಾಡ್ರಿ. ಯಾಕಂದ್ರ ಆ ಸಕ್ರಿ ತಯಾರು ಮಾಡ್ಬೇಕಂದ್ರ ಏನೇನ್ ಖರ್ಚಾಗಿರ್ತೈತ್ಲ, ಒಂದ್ ಕಿಲೋ ಸಕ್ರಿಗೆ 10 ರೂಪಾಯಿ ಖರ್ಚು ಹಿಡಿದ್ರಿ. ನಮ್ದು 70 ರೂಪಾಯಿ ತಗೋರಿ, ನೀವು 80 ರೂಪಾಯಿ ಸಕ್ರಿ ಮಾರ್ಕೋರಿ, ನಮಗೇನಾಗೋದೈತಿ?
ನಮ್ದು ಸಕ್ರಿ ಹೆಂಗ್ ಕಿಲೋ ಗಂಟ್ಲೆ ಕೊಡ್ತಿರ್ಲಿ ಹಂಗ ನಮ್ದು ಕಬ್ಬು ಕಿಲೋ ಗಂಟ್ಲೆ ತಗೊಂಡ್ಬಿಟ್ರಲೆ ಮುಗದ್ ಹೋಗೈತಿ ಎಲ್ಲಿ ಯಾವಾರ ನಾಕಷ್ಟು ಹೋರಾಟ ಮಾಡಿ ಇದನ್ ಮಾಡೋದಾಗ್ಬೇಕೈತಿ ನಮಗಾರ. ಸಕ್ರಿ ಹೆಂಗ ಕಿಲೋ ಗಂಟ್ಲೆ ತೊಯ್ತಿರ್ಲಿ ನಮ್ ಕಬ್ಬುನು ಹಂಗ ಕಿಲೋ ಗಂಟ್ಲೆ ತಗೊಂಡ್ರ ಮತ್ತ ಕಬ್ಬ ನಾವು ಕೋಟ್ಯಾಧಿಪತಿಗಳು ಹಾಕೊಳ್ಳೋ ರೈತರ ನೋಡ್ಬೋದು ಕಬ್ಬು ಹೆಂಗಿವಲ್ಲ ಮಳಿ ನೀರಿಲ್ಲ ಏನಿಲ್ಲ ಅಂತೇಳಿ. ಅದ್ರೊಳಗ ನೀವು ಸಕ್ರಿ ರೇಟು ಹೆಚ್ಚು ಮಾಡ್ರಿ ಮಿಡಲ್ ಕ್ಲಾಸ್ ಜನಗಳು ಏನ್ ಮಾಡ್ಬೇಕ? ಅವು ಹೋಗುದು ದುಡಿಯಾಕ 300-400 ರೂಪಾಯಿ ಹೋಗ ದುಡಿಯಾಕ ಅದಾವ 100 ರೂಪಾಯಿ ಸಕ್ರಿಗ ಅಂತ ತೆಗ್ದಿಟ್ರಿ ಉಳಿದಟ 200 ರೂಪಾಯಿ 100 ರೂಪಾಯಿ ಉಳಿತೈತಿ. ಅದ್ರೊಳಗ ಅವ್ರು ಸಂತಿಗಳು ಮಾಡ್ಕೋಬೇಕು, ತಿಂಗಳ ಸಂತಿ ಮಾಡ್ಬೇಕು, ಸಂತಿ ತಿನ್ಬೇಕು, ಮನ್ಯಾಗ ಮಕ್ಳ ಓದು ಖರ್ಚ ಇವೆಲ್ಲ ಇರ್ತಾವ. ಅದ್ರೊಳಗ ಬರೀ ನೀವು ಸಕ್ರಿ ರೇಟ, ಪೆಟ್ರೋಲ್ ರೇಟ, ಡೀಸೆಲ್ ರೇಟ ಇವನ್ನ ಹೆಚ್ಚು ಮಾಡ್ರ ರೈತ ಸಾಮಾನ್ಯ ಜನ ಏನ್ ಮಾಡ್ಬೇಕ? ರೈತರಿಗೆ ಕಬ್ಬಿನ ಬಿಲ್ ಹೆಚ್ಚಾಗಬೇಕ, ಏನಾಗ್ಬೇಕ? ಏನು ವಿಚಾರ ಇಲ್ಲ ನಮ್ಗೆ. ನಿಮ್ದೇನ ಒಟ್ಟ ಇನ್ಕಮ್ ಇದನ್ನ ಲೆವೆಲ್ ಮಾಡ್ಬೇಕಂತೇಳಿ ನೀವು ಮಾಡತ್ತೀರಿ. ಆದಷ್ಟು ಬೇಗ ಪ್ರಹ್ಲಾದ್ ಜೋಶಿ ಅವರ ನೀವು ರೈತರಿಗೆ ಸರಿಯಾದ ಬೆಲೆಯನ್ನ ನಿಗದಿ ಮಾಡ್ರಿ. ಇಷ್ಟ ಇಲ್ಲಂದ್ರ ಗುರ್ಲಾಪುರದಾಗ ಹೋರಾಟ ನಡೀತ. ಮತ್ ನಿಮ್ ಸರ್ಕಾರಗಳಿಗೆಲ್ಲ ಮತ್ತ ಅವಾಚ್ಯ ಶಬ್ದದಿಂದ ಬೈದ್ ಆಗಬಾರ್ದು ಅಂತೇಳಿ ಮುನ್ನೆಚ್ಚರಿಕೆಯಾಗಿ ಇದನ್ನ ಹೇಳತ್ವ ಕೇಳ್ರಿ ಇಷ್ಟ.